ಪೊಲೀಸ್ ಅಧಿಕಾರಿಗಳ ಅಮಾನತಿನ ಖಂಡಿಸಿ ಸರ್ಕಾರದ ವಿರುದ್ಧ ಕಾನ್ಸ್ಟೇಬಲ್ ಪ್ರತಿಭಟನೆ ಮಾಡಿದ್ದಾರೆ. ಕಾನ್ಸ್ಟೇಬಲ್ ನರಸಿಂಹರಾಜು ಅವರಿಂದ ಪ್ರೊಟೆಸ್ಟ್ ಆಗಿದೆ. ಮಡಿವಾಳ ಠಾಣೆಯ ಸಿಬ್ಬಂದಿ ನರಸಿಂಹರಾಜು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಅಮಾನತಿಗೆ ಖಂಡನೆ ವ್ಯಕ್ತವಾಗ್ತಿದೆ. ಸರ್ಕಾರದ ವಿರುದ್ಧ ಕಾನ್ಸ್ಟೇಬಲ್ ಒಬ್ಬರು ಪ್ರತಿಭಟನೆ ಮಾಡಿದ್ದಾರೆ. ಕಾನ್ಸ್ಟೇಬಲ್ ನರಸಿಂಹರಾಜು ಅವರಿಂದ ಪ್ರೊಟೆಸ್ಟ್ ಆಗಿರುವಂತದ್ದು. ಇವರು ಮಡಿವಾಳ ಠಾಣೆಯ ಸಿಬ್ಬಂದಿ ನರಸಿಂಹರಾಜು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾಲ್ತುಳಿತ ಪ್ರಕರಣದಲ್ಲಿ ಈಗಾಗಲೇ ಹಿರಿಯ ಅಧಿಕಾರಿಗಳನ್ನ ಏನು ಸಸ್ಪೆಂಡ್ ಮಾಡಿದಾರಲ್ಲ ಪೊಲೀಸರನ್ನ, ಈ ವಿಚಾರವಾಗಿ ಕಾನ್ಸ್ಟೇಬಲ್ ನರಸಿಂಹರಾಜು ಅವರು ಪ್ರೊಟೆಸ್ಟ್ ಮಾಡಿದ್ರು. ಸದ್ಯ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಾನ್ಸ್ಟೇಬಲ್ ಅನ್ನ ವಿಧಾನಸೌಧ ಪೊಲೀಸ್ ಠಾಣೆಗೆ ಕರೆತಂದು ಸಿಬ್ಬಂದಿಯನ್ನ ಸದ್ಯ ವಿಚಾರಣೆ ಮಾಡಲಾಗ್ತಿದೆ. ಪೊಲೀಸ್ ಠಾಣೆಯಲ್ಲಿ ಪ್ರತಿಭಟನಾ ನಿರತರಾಗಿರುವಂತಹ ಪೇದೆಯ ವಿಚಾರಣೆ ಮಾಡಲಾಗ್ತಿದೆ. ಯಾಕಂದ್ರೆ ಈಗಾಗಲೇ ಕಾಲ್ತುಳಿತ ವಿಚಾರವಾಗಿ 5 ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತಹ ಆದೇಶ ಸರ್ಕಾರ ಮಾಡಿತ್ತು. ಆ ನಿಟ್ಟಿನಲ್ಲಿ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಕೈಯಲ್ಲಿ ಅಂಬೇಡ್ಕರ್ ಅವರ ಫೋಟೋವನ್ನ ಹಿಡ್ಕೊಂಡು ಸರ್ಕಾರದ ವಿರುದ್ಧ ಕಾನ್ಸ್ಟೇಬಲ್ ನರಸಿಂಹರಾಜು ಅನ್ನೋರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಮೂಲಕವಾಗಿ ಪ್ರೊಟೆಸ್ಟ್ ಮಾಡಿದ್ರು. ಈ ರೀತಿಯಾಗಿ ಯಾಕೆ ಅಮಾನತನ್ನ ಮಾಡಿದ್ದಾರೆ, ಅಸಮಾಧಾನವನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯೂನಿಫಾರ್ಮ್ ಅಲ್ಲೇ ಕೈಯಲ್ಲಿ ಅಂಬೇಡ್ಕರ್ ಅವರ ಫೋಟೋವನ್ನ ಹಿಡ್ಕೊಂಡು ಅಸಮಾಧಾನವನ್ನ ಹೊರಗಾಕಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಇವರು ಕೂಡ ಕಾನ್ಸ್ಟೇಬಲ್. ಸದ್ಯ ಅವರನ್ನ ವಿಚಾರಣೆ ಮಾಡಲಾಗ್ತಿದೆ.